ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸೊ ತುಂಬ ವರ್ಷಗಳ ಒಂದು ಶ್ರಮ ಇದು. ಸೊ ಹೇಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದರೆ ಈ ಒಂದು ದಿನಕ್ಕೋಸ್ಕರ? ಸರ್, ನನಗೆ ನಿನ್ನೆ ಸಂಜೆ ತನಕ ನಾನು ಪ್ರಯತ್ನ ಪಡೋದು ನನ್ನ ಕರ್ತವ್ಯ ಸರ್. ಅಂದರೆ ಇವತ್ತಿನ ದಿವಸ ಏನೇ ರಿವ್ಯೂಸ್ ಬಂದರೂ ಅದನ್ನು ಜನಕ್ಕೆ ತಲುಪಿಸೋದು ಮಾತ್ರ ನನ್ನ ಶಕ್ತಿ. ಬಟ್ ಇಲ್ಲಿವರೆಗೂ ಆದಷ್ಟು ನಿಮ್ಗೆ ಇಷ್ಟ ಆಗುತ್ತೆ ಒಂದು ನಂಬಿಕೆ ಕೂಡ ನಾನು ಖಂಡಿತ ಇದೆ. ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಮೆಲ್ಲರನ್ನೂ ಇಂಪ್ರೆಸ್ ಮಾಡ್ತೀನಿ, ನಿಮ್ಮ ಕೈಲಿ ಬೆನ್ನು ತಟ್ಟಿಸ್ಕೊತೀನಿ ಅಂತ ಒಂದು ನಂಬಿಕೆ ಇತ್ತು. ಸೊ ಸಿನಿಮಾ ನೋಡಿದವರೆಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ, ನಿಜವಾಗ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂತ. ನಿನ್ನ ಡೈರೆಕ್ಟರ್ ಹೇಳಿದ್ರು, ಸುದೀಪ್ ಸರ್ ಹೇಳಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ. ಹಲವಾರು ಜನ ಡೈರೆಕ್ಟರ್ಸ್ ಹೇಳಿದ್ರು ಒಂದು ನಟನಾಗಿ ಸಂಪೂರ್ಣವಾಗಿ ಇವತ್ತು ಹುಟ್ಟಿದ್ಯಾ ಅಂತ. ಸೊ ಇದಕ್ಕಿಂತ ಖುಷಿ ಏನಿದೆ, ಅದ್ರ ಜೊತೆಗೆ ಒಂದು ಲವ್ ಸ್ಟೋರಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲ ಹುಡುಗರು ಕನೆಕ್ಟ್ ಆಗೋದು ಅಂತ. ಎಲ್ಲ ಹುಡುಗರು ಹೇಳ್ತಾರೆ ನಮ್ಗೆ ಏನೇ ನೋವಾಗಿದೆ ದೇವರನ್ನ ಅದನ್ನು ತೋರಿಸಿದ ಸ್ಕ್ರೀನಲ್ಲಿ ಅಂತ. ಆ ರಿಲೇಟಬಿಲಿಟಿ ಬಂದುಬಿಟ್ರೆ ಸಬ್ಜೆಕ್ಟ್ಗೆ ಅದೇ ಸಾಕು, ಅಲ್ಲೇ ಒಂದು ಗೆದ್ದಂಗೆ ಅಂತ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯೂಶ್ವಲಿ ನಾವು ಶ್ರೇಯಸ್ ಅವ್ರನ್ನ ಹಿಂದಿನ 2 ಸಿನಿಮಾದಲ್ಲಿ ಕಮರ್ಷಿಯಲ್ ಹೀರೋ ಆಗಿ ನೋಡಿದ್ವಿ, ಫೈಟು, ಆ್ಯಕ್ಷನ್ನು, ಡೈಲಾಗ್ಗಳೆಲ್ಲ. ಬಟ್ ಇದರಲ್ಲಿ ಅದಕ್ಕಿಂತ ಮೀರಿ ಪರ್ಫಾರ್ಮೆನ್ಸಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದೀರಾ. ಆ ಚೇಂಜ್ ಅವ್ರು ಹಿಂಗೆ ಏನಕ್ಕೆ ಮಾಡಿ? ಸರ್, ಖಂಡಿತ ಮಾಡ್ತೀನಿ ಸರ್. ಯಾಕಂದರೆ ಸಿನಿಮಾ ಮಾಡೋದು ನಾನು ಜನರ ಮನಸ್ಸಿಗೆ ಗೆಲ್ಲೋಕ್ಕೋಸ್ಕರ. ಸೊ ಕೆಲವು ಸತಿ ಆ್ಯಸ್ ಅನ್ ಆ್ಯಕ್ಟರ್ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀನಿ, ಕೆಲವು ಸತಿ ಕಮರ್ಷಿಯಲ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ನನ್ನ 3ನೇ ಸಿನಿಮಾ. ಸೊ ಅದೇ ಸ್ಟೇಜಲ್ಲಿ ಯಾವತ್ತೊಬ್ಬ ಪರ್ಫಾರ್ಮರಾಗಿ ಗುರುತಿಸ್ಕೊಳ್ಳೋಕೆ ಇಷ್ಟಪಡಬೇಕು. ಸೊ ನಮ್ಮ ತಂದೆ ಹೇಳೋದು ಒಂದೇ, ನೀನೊಂದು ಪರ್ಫಾರ್ಮರಾಗಿ ಒಂದು ಸಿನಿಮಾ ಮಾಡು. ಯಾಕಂದರೆ ಪ್ರೊಡ್ಯೂಸರ್ ಮಗ ಅಂತ ಈಸಿಯಾಗಿ ಹೇಳ್ತಾರೆ ಎಲ್ಲರೂ, ಬಟ್ ಪ್ರೊಡ್ಯೂಸರ್ ಮಗ ಕೆಲಸ ಮಾಡ್ತಾನೆ ಅಂತ ತೋರ್ಸೋಕ್ಕೆ ಒಂದು ಸಿನಿಮಾ ಮಾಡಲೇಬೇಕು. ನೀನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡು. ಈ ರೆಗ್ಯುಲರ್ ಕಮರ್ಷಿಯಲ್ ಫೈಟಿಂಗ್ ಡ್ಯಾನ್ಸಿಂಗ್ ಬಿಟ್ಟು ಬೇರೆ ಮಾಡು ಅಂತ ಹೇಳಿದಾಗ ವಿಷ್ಣುಪ್ರಿಯ ನಾವು ಚೂಸ್ ಮಾಡಿದಂಥ ಸಿನಿಮಾ. ಸೊ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಂಟೆಂಟ್ ಓರಿಯೆಂಟೆಡ್ ನಾನ್ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮ್ಯಾಟ್ ಸಿನಿಮಾ ವಿತ್ ಅ ಬಿಟ್ ಆಫ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಲವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಕಾರ್ದು ಸರ್, ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಾರೆ ಸರ್. ದಾವಣಗೆರೆ ನಮ್ಮೆಲ್ಲ ಪಡ್ಡೆವಲ್ಲಿ ಶೂಟ್ ಮಾಡಿದಾಗ ಎಲ್ಲ ಸ್ನೇಹಿತರು ಅವರೆಲ್ಲ ದಾವಣಗೆರೆ ಕಾಲೇಜಲ್ಲಿ GMIT ಆಗೋದು, BIT ಆಗೋದು, ಹಲವಾರು ದಾವಣಗೆರೆ ಕಾಲೇಜಲ್ಲಿ 4-5 ಕಾಲೇಜಲ್ಲಿ ನಾನು ಬರ್ತಿಂದ ಪರ್ಮಿಷನ್ ತೊಗೊಂಡಿದ್ರು. ವಿಷ್ಣು ಪ್ರಮೋಷನ್ಗೆ ಹೋಗ್ತಾರೆ, ಒಂದು 4,000 ಜನ ಸ್ಟೂಡೆಂಟ್ಸ್ ಟೋಟಲ್ ಸಿಗ್ತಾರೆ. ನನಗೆ ಪ್ರಮೋಷನ್ಗೆ ಅಂತ ಹೋಗ್ತಾ ಇದೆ. ಆನ್ ದ ವೇ ಬೆಳೆ 10 ಗಂಟೆಗೆ ಸಿರಾದಟ್ಟಲ್ಲಿ ನಾವು 50 ಕಿಲೋಮೀಟರ್ ಮುಂದೆ ಹೋಗ್ಬೇಕಂದ್ರೆ ಟ್ರಕ್ಕನ್ನು ಏನೋ ನಿದ್ದೆ ಕಣ್ಣು ಏನೋ ಗೊತ್ತಿಲ್ಲ, ಸಡನ್ನಾಗಿ ನಾವು ರೈಟ್ ಸೈಡ್ ಲೇನಲ್ಲಿ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬೇಕಂದ್ರೆ ಗಾಡಿಯನ್ನು ಸಡನ್ನಾಗಿ ಎಳ್ದೇ ಬಿಟ್ಟ ರೈಟ್ ಸೈಡ್ಗೆ. ಫುಲ್ ಎಷ್ಟೇ ಬ್ರೇಕ್ ಹಾಕಿದ್ರು ಅವ್ನು ಎಳ್ದಿದ್ದ ಫೋರ್ಸ್ಗೆ ಆಗಲೇ ಇಲ್ಲ, ಗಾಡಿ ಗುದ್ದುಬಿಟ್ಟು ಹೆಡ್ ಆನ್ ಕೊಲ್ಯೂಷನ್ ಆಗೋಯ್ತು. ಸದ್ಯಕ್ಕೆ ಸ್ವಲ್ಪ ಗಾಡಿ ಸೇಫರ್ ಕಾರ್ ಆಗಿರೋದ್ರಿಂದ ಒಂಚೂರು ನಮಗೇನಾಗಲಿಲ್ಲ, ಗ್ಲಾಸ್ ಗೀಸಲ್ಲಿ ಎಗಿರೋದು ಅಷ್ಟೇ, ಚಿಕ್ಕ ತರಿಸಿದಷ್ಟೇ. ಬಟ್ ಥ್ಯಾಂಕ್ ಗಾಡ್ ಐ ವಾಸ್ ಸೇಫ್, ಏನೂ ಆಗಲಿಲ್ಲ. ನನ್ನ ಪುಣೆ ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ ಆಗಿತ್ತು, ಎಲ್ಲ ಲೋಡು ಕಾರಿಗಾಗಿದೆ, ನಮಗೇನಾಗಿಲ್ಲ. ಸೊ ನಾನು ದೇವರಲ್ಲಿ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ದೇವ್ರು ಕಾಪಾಡಿದ್ದು, ಇಲ್ಲ ಏನೋ ಸ್ವಲ್ಪ ಸೀರಿಯಸ್ ಇಂಜುರಿ ಆಗ್ತಾಯಿತ್ತು. ಬಟ್ ಇಟ್ ಇಸ್ ಹ್ಯಾಪನ್ ಸರ್. ಬಟ್ ನನಗೆ ಅದು ಮೀರಿ ನನ್ನ ಸಿನಿಮಾ ಪ್ರಮೋಷನ್, ನನ್ನ ಸಿನಿಮಾ ಹೇಳೋಕೆ ಹೊರಡಬೇಕು ಅಷ್ಟೇ ಸರ್. ನನಗೆ ಸಿನಿಮಾ ರಿಪೋರ್ಟ್ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಹೇಳೋಕೆ ಹೋಗ್ತೀನಿ ಸರ್. ಸಿನಿಮಾ ನೋಡಿ ಹೊರಗಡೆ ಬರ್ತಿರುವಂಥ ಜನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಬ್ಬ ಆಡಿಯನ್ಸು ನಾವು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಏನು ಬಜೆಟ್ ಹಾಕಿದ್ದೀವಿ ಅನ್ನೋದಕ್ಕೆ ಹೆಚ್ಚಾಗಿ ನೋಡ್ಕೊಂಡು ಬರುವಂಥ ಆಡಿಯನ್ಸ್ ಕೊಡೋ ರಿಪೋರ್ಟ್ನ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿರ್ತೀವಿ, ತುಂಬ ಬೈದಲ್ಲಿ ಕಾಯ್ತಿರ್ತೀವಿ. ಇವತ್ತಿಗೆ ಶ್ರೇಯಸ್ ಅವರ ಇಷ್ಟು ವರ್ಷದ ಭಯ ಎಷ್ಟು ಖುಷಿ ಕೊಡ್ತಾ ಇದೆ? ನನಗೆ ಇನ್ನೂ ನೆನಪಿದ್ದೇನೆ, ಸುದೀಪ್ ಸರ್ ಆಗೋದು, KRG ಕಾರ್ತಿಕ್ ಅವ್ರು ಆಗೋದು, ಹಲವಾರು ಜನ ಆಗೋದು, ಅವ್ರು ಯಾವಾಗಲೂ ಹೇಳೋದು ಒಂದೇ, ನಾವೇನು ಹೇಳ್ತೀವೋ ಸಿನಿಮಾಗಿಂತ ಜನ ಬೆಳಿಗ್ಗೆ ಹೇಗೆ ರಿಸೀವ್ ಮಾಡ್ತಾರೋ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಮಾತ್ರ ಸತ್ಯ ಶ್ರೇಯಸ್, ಇವತ್ತಿನ ನಿನಗೆ ಹಲವಾರು ಸಿನಿಮಾ ಅವಕಾಶಗಳು ಸಿಗುತ್ತೆ. ಯಾಕಂದರೆ ಒಬ್ಬ ನಟನಾಗಿ ಇವತ್ತು ಪ್ರೂವ್ ಮಾಡಿದ್ಯಾ. ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಆ್ಯಕ್ಟರ್ ನಿನ್ಗೆ ಗೆದ್ದಿದ್ಯಾ, ಖಂಡಿತವಾಗಿ ಗೆದ್ದಿದ್ಯಾ. ತುಂಬ ಜನ ನಿನಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಕೊಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು ನಿನ್ನ ಕೇಳ್ತಾರೆ ಅಂತ ಹೇಳಿದ್ರು. ಇದಕ್ಕಿಂತ ಒಬ್ಬ ನಟನಾಗಿ ಖುಷಿಯನ್ನು ಸರ್. ಆ್ಯಕ್ಚುಲಿ ನೀವು ಹೇಳ್ದಂಗೆ ಒಂದು ಮಾತೇನು ಅಂತ ಹೇಳಿದ್ರೆ, ಸಿನಿಮಾ 5 ವರ್ಷ ಆದ್ರೂ ನೋಡಿದಾಗ ಏನಪ್ಪ ಆ್ಯಕ್ಟಿಂಗ್ ಮಾಡಿದೆ ಅಂತ ಅನ್ನಿಸ್ಬೇಕು. ಸೊ ಅಲ್ಲೇ ನಾವು ಜನರ ಮನಸ್ಸು ಉಳಿಯೋದು. ಸೊ ನನಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸರ್. ನನಗೆ ಆ್ಯಕ್ಟಿಂಗ್ ಮಾಡೋದು ಒಂದೇ ಗೊತ್ತಿರೋದು. ನನಗೆ ಜನ ಬಂದು ಪ್ರೀತಿಯಿಂದ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೇ ನನಗೆ ಗೊತ್ತಿರೋ ಸರ್. ನನಗೆ ಅದು ಬಿಟ್ಟು ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಬೇರೆ ಮಾರ್ಕೆಟಿಂಗ್ ನಮ್ಮ ಅಮ್ಮನೇ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ನಿಮ್ಮ ಕೈಲಿ ಗುಡ್ ಅನ್ಸ್ಕೊಳ್ಬೇಕು, ಅದು ಒಂದೇ ನನಗೆ ಗೊತ್ತಿರೋದು. ಒಂದಕ್ಕೆ ನಾನು ಕೆಲಸ ಮಾಡೋದು ಸರ್. ಇಲ್ಲಿವರೆಗೂ ಶ್ರೇಯಸ್ ಅವ್ರನ್ನ ಪ್ರೊಡ್ಯೂಸರ್ ಮಗ ಅಂತಿದ್ರು, ಇನ್ಮೇಲಿಂದ ಒಬ್ಬ ಆರ್ಟಿಸ್ಟ್ ಅಂತಾರೆ. ಖುಷಿ ಕೊಡ್ತಾ ಇದೆಯಾ? ಜನ ಹೇಳ್ತಾ ಇರೋದು ಇಲ್ಲ, ಮೊದಲನೇ ಸಿನಿಮಾನು ಅದೇ ಪ್ರಯತ್ನ ಮಾಡೀನಿ. ಸೊ ಎಲ್ಲೋ ಕೆಲವು ಸತಿ ಕೆಲವು ಸೀನ್ಸ್ಗಳು ಕರೆಕ್ಟಾಗತ್ತೆ, ತಕ್ಕನಂಗಿರಲ್ಲ, ಕೆಲವು ಸತಿ ಎಲ್ಲ ಆ ಫ್ಲೋ ಸಿಕ್ಕಿರಲ್ಲ. ಬಟ್ ಈ ಸತಿ ಇದೊಂದು ಪುಟ್ಟು ಹೆಜ್ಜೆ ಅಂತ ಹೇಳ್ತೀನಿ. ಇವತ್ತೇನು ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದೀರಾ, ದೇವರನ್ನ ಹೇಳ್ತೀನಿ, ಕೇಳಿ ಪ್ರಾಮಿಸ್ ಮಾಡ್ತೀನಿ, ಇದು ಜಸ್ಟ್ ದ ಬಿಗಿನಿಂಗ್. ನೀವು ಒಂದು ಗುಡ್ ಅಂದ್ರಲ್ಲ, ಇಷ್ಟು ಸಾಕು ನನಗೆ. ನಾನು ಇನ್ನೂ ಗ್ರೇಟ್ ಅನ್ಸ್ಕೊಳ್ಳೋಕ್ಕೆ ತುಂಬ 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 ಇಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡ್ತೀನಿ, ಪ್ರಾಮಿಸ್ ಮಾಡ್ತೀನಿ. ಎಲ್ಲ ನಮ್ಮ ಮೀಡಿಯಾ ಯೂಟ್ಯೂಬರ್ಸ್ ಆಗೋದು ಯಾರೋ ಬಂದವರು ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಗೆದ್ದಾಗ ಇವತ್ತೇನಾಗಿದೆ ಅಂದರೆ, ಪ್ರತಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಜನಕ್ಕೆ ನಂಬಿಕೆನೇ ಬರೋಲ್ಲ. ಬಟ್ ಇವತ್ತು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ, ನೋಡ್ದವ್ರನ್ನ ಕೇಳಿ, ನಾನು ಹೇಳೋಕ್ಕಿಂತ ನೋಡ್ದವ್ರನ್ನ ಕೇಳಿ. ಖಂಡಿತವಾಗ್ಲೂ ನಿನ್ನ ಮುಂದೆ ಬರೋ ಸಿನಿಮಾಗಳಲ್ಲಿ ನಿನ್ನ ಎಫರ್ಟ್ ಹಾಕಿ ನಿನ್ನ ಚೆನ್ನಾಗಿರೋ ಪರ್ಫಾರ್ಮೆನ್ಸಸ್ನ ಕೊಡ್ತೀನಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟ. ಸಿನಿಮಾದ ಒಂದು ಸೀನ್ ಇದೆ, ಅದನ್ನು ಆ ಸೀನ್ ಎಲ್ಲರಿಗೂ ಡಿಸ್ಟರ್ಬ್ ಮಾಡುತ್ತೆ. ಆ ಸೀನ್ ರಿವೀಲ್ ಮಾಡೋದು ಬೇಡ, ಬಟ್ ನೀವು ಆರ್ಟಿಸ್ಟ್ ಆಗಿ ಅದನ್ನು ಮಾಡಿದ್ದೀರಾ.
ಬಟ್ ಯಾವ ಸೀನ್ ಅಂದರೆ ಮನೆಗೆ ಹೋದಾಗ ಹೊಡೆಯೋ ಸೀನ್ ಆ ಸೀನು. ಸೊ ನೀವು ಆರ್ಟಿಸ್ಟ್ ಆಗಿ ಹೇಳಿ ಪರಿ ಚಪ್ಪಲಿ ಹೊಡೆಯೋ ಸೀನ್ ನನಗೆ ಚಪ್ಪಲಿ ಹೊಡೆಯೋ ಸೀನ್ ಹೌದು ಹೌದು ನಟನಾಗಿ ಅಂದರೆ ನಾರ್ಮಲ್ ಆಡಿಯನ್ಸ್ ಅಂತ ನಿಮ್ಗೆ ಡಿಸ್ಟರ್ಬ್ ಆಯಿತು ಅಂತ ಆ ಸೀನ್ ಆ್ಯಕ್ಚುಲಿ. ಸರ್ ನನಗೆ ಸರ್ ಬೆಳಿಗ್ಗೆ ಮಾಡ್ಬೇಕಂದ್ರೆ ಚಪ್ಪಲಿ ತಂದು ಶೂಟಿಂಗ್ಗೆ ಬರ್ಬೇಕಂದ್ರೆ ಚಪ್ಪಲಿ ಹೊಡಿಬೇಕು ನಿನಗೆ ಅಂತ ಹೇಳಿದ್ರು. ಆಯಿತು ಇಡಿ ಅಂತ ಹೇಳಿದೆ. ಒಂದು ಹೇಳಿದ್ದು ಚಪ್ಪಲಿ ತೊಳೆದಿರಾ ಅಂತ ಹೇಳಿದೆ. ಹೊಸ ಚಪ್ಪಲಿ ಒಂದು ಚಪ್ಪಲಿ ತೊಳೀರಿ ಅಂದೆ. ತೊಳೆದಾದ್ಮೇಲೆ ಇಲ್ಲ ಸರ್ ಚಪ್ಪಲಿ ಹಳೇದಾಗ ಕಾಣಿಸ್ಬೇಕು ಅಂದರು. ಹಳೇದಾಗ ಕಾಣಿಸ್ಬೇಕಾ ಹಿಂಗೆ ಅದು ಇಲ್ಲ ಸರ್ ಹಳೆ ಚಪ್ಪಲಿನೇ ಬೇಕು, ಹೊಸ ತಂದರೆ ಡೆಲಿವೇಟ್ ಆಗಿರುತ್ತೆ, ಹಳೆ ಚಪ್ಪಲಿ ಹೊಡಿತೀವಿ ಅಂತಾರೆ. ಸರಿ ಸರ್ ಆಯಿತು ಸಿನಿಮಾ ಅಲ್ವಾ ಸರ್ ಸಿನಿಮಾ ಅಂತ ಬಂದಾಗ ಕೊಚ್ಚಲ್ಲಿ ಬೀಳೋಕ್ಕೂ ರೆಡಿ, ಆಕಾಶದಿಂದ ಹಾರಕ್ಕೂ ರೆಡಿ, ಎಲ್ಲಿ ತನಕ ಪ್ರಾಣ ಆಗೋಲ್ವ ಇಲ್ಲ ಪ್ರಾಣ ಹೋಗೋ ತನಕ ಎಲ್ಲಿ ತನಕ ಕಾಪಾಡ್ಕೋದು ಅಲ್ಲಿ ತನಕ ಏನೇ ಮಾಡೋಕ್ಕೂ ರೆಡಿ ಸರ್ ಸಿನಿಮಾಗೋಸ್ಕರ. ಇದು ಡೈಲಾಗಲ್ಲ ನಿಜವಾಗ್ಲೂ. ಸೊ ಇವತ್ತು ನಾವೇನಲ್ಲಿ ಮಾಡಿದಲ್ವ ಸರ್ ಹೋದಾಗ ನನ್ನ ಪಾತ್ರ ಅಷ್ಟೇ. ಅಲ್ಲಿ ನಾನು ಅವರೆಲ್ಲ ಚಪ್ಪಲಿಯಲ್ಲಿ ಹೊಡಿತಾರೆ ಅಂದ್ಬಿಟ್ಟೆಲ್ಲ ನಾನು ಅದನ್ನೇನು ತಲೆಯಲ್ಲಿ ಹಾಕೊಳಕ್ಕಲ್ಲ. ಬಟ್ ಸುಚೀಂದ್ರ ಪ್ರಸಾದ್ ಅವರು ಅಚ್ಯುತ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅದ್ಭುತವಾಗಿರೋ ಪರ್ಫಾರ್ಮೆನ್ಸಸ್ ಅವ್ರ ಜೊತೆಗೆ ಕೊಟ್ಟಿದ್ದಕ್ಕೆ ನಮ್ಗೆ ಆ ಥರ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ. ಸೊ ಕ್ರೆಡಿಟ್ಸ್ ಟು ದ ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್, ಟೆಕ್ನಿಷಿಯನ್, ಎವ್ರಿ ಒನ್ ಸರ್. ಥ್ಯಾಂಕ್ ಯು ಸರ್. ತುಂಬ ಜನ ಲವರ್ಸು ಮತ್ತು ಬ್ರೇಕಪ್ ಆಗಿರೋ ಹುಡುಗರು ತುಂಬ ನೋಡ್ಕೊತಿದ್ದಾರೆ ಮತ್ತು ಸ್ಟೋರಿಗೆ ತುಂಬ ಕನೆಕ್ಟ್ ಮಾಡ್ಕೊತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಪ್ರತಿಯೊಬ್ಬ ಹುಡುಗನ ಅದೇ ಅಲ್ಲ ಸರ್. ನಾನು ಹೇಳೋದು ಸಿನಿಮಾ ರಿಲೀಸ್ ಆಗಿನ ಮುಂಚೆನೇ ಒಂದು ಹೇಳಿದ್ದು, ಹುಡುಗಿರಿಗೆ ನೋವಾದ್ರೆ ಅಟ್ಲೀಸ್ಟ್ ಮೂವ್ ಆಗ್ಬಿಟ್ಟು ಮದುವೆ ಆಗ್ಬಿಡ್ತಾರೆ ಸರ್. ಬಟ್ ಹುಡುಗ ನೋವಾದರೆ ಹೇಳ್ಕೊಳ್ಳಲ್ಲ, ಒಳಗಡೆ ಇಟ್ಕೊಂಡು ಕೊರ್ಗಿ ಸಾಯ್ತಾನೆ. ಯಾಕಂದ್ರೆ ಹುಡುಗ ಗೀಚ್ ಹೇಳೋಕ್ಕಲ್ಲ, ಹತ್ರ ಏನಪ್ಪ ಹುಡುಗ ಹಿಂಗೆ ಹೇಳ್ತೀಯ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬ ಹುಡುಗನ ನೋವು, ಬ್ರೇಕಪ್ ಆಗಲಿ ಏನೇ ಆಗಲಿ, ಅವಮಾನ ಆಗಲಿ, ಕೆಲಸದ ಪ್ರಾಬ್ಲಮ್ ಆಗಲಿ, ಕಾಸಿಲ್ಲದ್ರೆ ಏನೇ ಆದ್ರೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಕ್ಕೊಂಡು ಇಲ್ಲ ಸೈಲೆಂಟಾಗಿರೋದೇ ಹುಡುಗಾಗಿರೋ ಒಂದೇ ಒಂದು ವರ್ತನೆ ಅಂತೀರ, ಬಿಹೇವಿಯರ್ ಅಂತಾರೆ, ಹಂಗೆ ಅಂತ ಹೇಳ್ತೀನಿ. ಸೊ ಎಲ್ಲ ಹುಡುಗರಿಗೂ ಅವ್ರವ್ರ ಪ್ರಾಬ್ಲಮ್ಸು, ಪೇನ್ಸ್ ಕನೆಕ್ಟ್ ಆಗುತ್ತೆ. ಸೊ ಹಿಂದಿಲೆಲ್ಲ ಪ್ರಮೋಷನ್ ಮಾಡ್ತಾರೆ ನ್ಯೂಸ್ ಪ್ಲಾನ್ ಸರ್ ರಿಲೀಸ್ ಪ್ಲ್ಯಾನ್ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ತನಕ ನನಗೆ ಗೊತ್ತಿತ್ತು. ಇಲ್ಲಿ ತನಕ ಜನರು ನೀವು ಹೇಳಬೇಕು, ನೀವು ಹೇಳಿದ್ದ ನಾನು ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ 4 ಜನ ಕಡೆ. ಸೊ ನೀವು ನೋಡಿದವರು ಹೋಗಿ ಹೇಳಿ. ಇವತ್ತಿಗೆ ಜಡ್ಜ್ ಮಾಡೋದು ಈಸಿ. ನೋಡಿದರೆ ದಯವಿಟ್ಟು ಜಡ್ಜ್ ಮಾಡಿಬಿಡಿ. ನೀವು ಜಡ್ಜ್ ಮಾಡಬೇಕಾದ್ರೆ ನೋಡ್ಬಿಟ್ಟು ಜಡ್ಜ್ ಮಾಡಿ. ನೋಡಿದರೆ ಏನೋ ಹಂಗೆ ದಯವಿಟ್ಟು ಜಡ್ಜ್ ಮಾಡಿಬಿಡಿ. ಯಾಕಂದ್ರೆ ಜಡ್ಜ್ ಮಾಡೋದು ಈಸಿ, ಕೆಲಸ ಮಾಡೋದು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ನಮ್ಮ ಜೀವನ ಹಾಕಿದ್ದೀನಿ, ನಮ್ಮ ಜೀವನಗಳಿದೆ ಇದರಲ್ಲಿ. ಸೊ ಇನ್ನೊಬ್ಬರು ಜೀವನ ಬಗ್ಗೆ ಅಷ್ಟು ಈಸಿಯಾಗಿ ಕಮೆಂಟ್ ಮಾಡಿಬಿಡಿ. ಸಿನಿಮಾ ನೋಡಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಇಷ್ಟ ಅಂತೇಳಿ, ಇಷ್ಟ ಇಲ್ಲ ಅಂತೇಳಿ 2 ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ.